ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಹಾಗಲಕಾಯಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಥರ ಒಂದ್ಸಲ ಟ್ರೈ ಮಾಡಿ, ನಾನು ಮಾಡ್ತೀನಲ್ಲ ಆ ಥರ ಒಂದ್ಸಲ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಯಾವುದೇ ಹಾಗಲಕಾಯಿ ಎದುರು ಕಹಿ ಅಂತಾರೆ ಅಂದರೆ ತಿನ್ನೋದಕ್ಕೆ ಒಂಥರ ಹಿಂದೆ ಮುಂದೆ ನೋಡ್ತಾರೆ. ಮಕ್ಕಳಂತೂ ಬಿಡಿ, ಹಾಗಲಕಾಯಿ ಅಂದರೆ ಸಾಕು ಅವರು ಮುಟ್ಟೋದೇ ಇಲ್ಲ. ಅವರು ದೊಡ್ಡವರು ಸಹಿತ ಮುಟ್ಟೋದೇ ಇಲ್ಲ. ಹಾಗಲಕಾಯಿ ಅಂದರೆ ಹೋಗಿ ಮುರಿತಾರೆ. ಬಟ್ ಈ ಥರ ಒಂದ್ಸಲ ಮಾಡಿ ನೋಡಿ, ಹಾಗಲಕಾಯಿ ಒಂದು ಸ್ವಲ್ಪನೇ ಕಹಿ ಬರೋಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಮೊದಲಿಗೆ ಹಾಗಲಕಾಯಿನ ಸಣ್ಣಗೆ ಹೆಚ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನಾಗಿ ಅರ್ಧ ಗಂಟೆ ನಾನು ನೆನೆಸಿ ಇಟ್ಟಿದ್ದೀನಿ. ಅಂದರೆ ಈ ಪುಡಿ ಉಪ್ಪನ್ನ ಹಾಕಿ ಅರ್ಧ ಗಂಟೆ ನೆನೆಸಿಟ್ರೆ ಅದರಲ್ಲಿರೋ ಸ್ವಲ್ಪ ಕಹಿ ಅಂಶ ಇರುತ್ತಲ್ಲ, ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ. ನಾವೊಂದು ನಿಮಗಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಟರು ಪರವಾಗಿಲ್ಲ, ನಡೆಯುತ್ತೆ. ಮಿನಿಮಮ್ ಅಂದರೆ ನಾವು ಒಂದು ಅರ್ಧ ಗಂಟೆ ಪುಡಿ ಉಪ್ಪನ್ನ ಹಾಕ್ಬಿಟ್ಟು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಅರ್ಧ ಗಂಟೆ ಸೈಡಿಗೆ ಎತ್ತಿಟ್ಬಿಡಬೇಕು. ಇಲ್ಲಿ ನಾನು ಒಗ್ಗರಣೆಗೆ ಅಂತ ಸ್ವಲ್ಪ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಮತ್ತು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ಆಮೇಲೆ ಇನ್ನೂ ಸ್ವಲ್ಪ ಹುಣಸೆಹಣ್ಣು ನಾನು ನೆನೆಸಿಟ್ಕೊಂಡಿದ್ದೀನಿ. ಹುಣಸೆಹಣ್ಣು ಹಾಕ್ಬೇಕು ಇದಕ್ಕೆ. ಮೇಯ್ನಾಗಿ ಹುಣಸೆಹಣ್ಣು ಹಾಕಿದ್ರೆ ಸ್ವಲ್ಪ ಕಹಿ ಹೊಡೆಯುತ್ತೆ. ಆಮೇಲೆ ಇಲ್ಲಿ ನೋಡಿ, ನಾನು ಮೊದಲಿಗೆ ಒಂದು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ನಾನು ಇದನ್ನ ಕೂಗಿಸ್ತಿದ್ದೀನಿ. ಸೊ ಹಂಗೆ ಮಾಡ್ತಾಯಿಲ್ಲ, ಅದು ಬೇಗ ಬೇಯಲ್ಲ. ಕುಕ್ಕರಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ. ಇಲ್ಲಿ ಕುಕ್ಕರಿಗೆ ಮೊದಲು ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಕರಿಬೇವನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಟೊಮೊಟೊನ ಹಾಕ್ತಾಯಿದ್ದೀವಿ. ಟೊಮೊಟೊನ ಸ್ವಲ್ಪ ಹಾಕಿದರೆ ಸಾಕು, ಯಾಕಂದರೆ ನಾವಿಲ್ಲಿ ಮತ್ತು ಇದ್ರ ಜೊತೆಗೆ ಹುಣಸೆಹಣ್ಣು ರಸ ಬೇರೆ ಹಾಕ್ಕೊತಿದ್ದೀವಲ್ಲ, ಹಾಗಾಗಿ ಸ್ವಲ್ಪ ಹಾಕಿದರೆ ಸಾಕು. ಇಲ್ಲಿ ನಾನು ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಅಷ್ಟೇ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ತೊಗೋಬೋದು. ನಾನು ಸ್ವಲ್ಪ ಮಾಡಿದ್ದೀನಿ, ಒಂದು ಅರ್ಧ ಕೆ ಜಿ ಎಷ್ಟಿದೆ ಅಷ್ಟೇ ಅದು ಹಾಗಲಕಾಯಿ. ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಅದಕ್ಕೆ ಫ್ರೈ ಆಗ್ತಾ ಇರಲಿ, ಅದು ಒಗ್ಗರಣೆ ಹಾಕಿದ್ವಲ್ಲ ಅದು ಫ್ರೈ ಆಗ್ತಾ ಇರಲಿ. ಅಷ್ಟೊತ್ತಿಗೆ ನಾವಿಲ್ಲಿ ನಾವು ನೆನೆಸಿಟ್ಟಿದ್ವಲ್ಲ, ಉಪ್ಪು ನೀರಲ್ಲಿ ಉಪ್ಪು ಹಾಕ್ಬಿಟ್ಟು ನೆನೆಸಿಟ್ಟಿದ್ವಲ್ಲ, ಅದನ್ನು ನೀಟಾಗಿ ಹಿಂಡಬೇಕು ನಾವು ಚೆನ್ನಾಗಿ. ರಸ ಎಲ್ಲ ನೋಡಿ ಎಷ್ಟು ರಸ ಬರ್ತಾಯಿದೆ ಅಂತ. ಅದನ್ನು ನೀಟಾಗಿ ಹಿಂಡ್ಬಿಟ್ಟು ಅದನ್ನು ನೀಟಾಗಿ ತೆಗೆದಿಟ್ಕೋಬೇಕು. ರಸ ಮತ್ತು ಇದನ್ನು ಹಾಗಲಕಾಯಿನ ಸಪ್ರೇಟ್ ಮಾಡಬೇಕು. ನೋಡಿ, ಎಷ್ಟು ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಹಿಂಡಿ ನೀವು. ಅಂದರೆ ಆ ರಸ ಎಲ್ಲ ಇಲ್ಲೇ, ಅರ್ಧ ಭಾಗ ರಸ ಎಲ್ಲ ಇಲ್ಲೇ ಹೋಗ್ಬಿಡುತ್ತೆ, ಕಹಿ ಭಾಗ ಎಲ್ಲ ಇಲ್ಲೇ ಹೋಗ್ಬಿಡುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಅದನ್ನು ಬೇಯಿಸ್ಬಿಟ್ಟು ರಸನ ಬಸಿತಾರೆ. ಆ ಥರ ಮಾಡಬಾರ್ದು. ಆ ಥರ ಮಾಡಿಬಿಟ್ರೆ ಅದರಲ್ಲಿರೋ ಅಂಶ ಎಲ್ಲ ಹೋಗೇ ಬಿಡುತ್ತೆ. ಅದರಲ್ಲಿ ಕಹಿ ಅಂಶ ಇರಬೇಕು ಒಂದು ಸ್ವಲ್ಪ. ಏನಕ್ಕೆ ಅಂದರೆ ಇದು ಒಳ್ಳೆಯದು ಹಾಗಲಕಾಯಿ. ಶುಗರ್ ಪೇಷಂಟ್ ಇರೋರಿಗಂತೂ ತುಂಬ ಒಳ್ಳೆಯದು ಇದು. ಹಾಗಾಗಿ ಬೇಯಿಸಿ ಯಾವತ್ತೋ ನಾವು ರಸನ ಸಪ್ರೇಟ್ ಮಾಡಿ ಹಾಗಲಕಾಯಿನ ಸಪ್ರೇಟ್ ಮಾಡಬಾರ್ದು. ಈ ಥರ ನಾವು ಉಪ್ಪಲ್ಲಿ ಹಾಕ್ಬಿಟ್ಟು ನೀಟಾಗಿ ನೆನೆಸ್ಬಿಟ್ಟು ಈ ಥರ ತೆಗೆದ್ರೆ ಚೆನ್ನಾಗಿರುತ್ತೆ. ನೋಡಿ, ರಸ ಎಷ್ಟೊಂದು ಬಂತು ಅಂತ ಅದು. ಆಮೇಲೆ ನಾನಿಲ್ಲಿ ಅದನ್ನೇ ಹಾಗಲಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು 3-4 ನಿಮಿಷ ಚೆನ್ನಾಗಿ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಇದಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನಾನು ಅಡುಗೆ ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇಲ್ಲಿ ನಾನು ಹುಣಸೆ ರಸ ಏನು ತೆಗೆದಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಆಮೇಲೆ ಇದಕ್ಕೆ ನಾನು ಖಾರಕ್ಕೆ ಅಂತ ನಾನು ಹಸಿಮೆಣ್ಸಿಕಾಯಿ ಹಾಕ್ತಾಯಿಲ್ಲ, ನಾನು ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಹಾಕಿದರೆ ಇಲ್ಲಿ ಮಕ್ಕಳೆಲ್ಲ ತಿಂತಾರಲ್ವ, ಅದು ಎಲ್ಲ ಗ್ರೀನ್ ಕಲರ್ ಕಾಣೋದ್ರಿಂದ ಮಕ್ಕಳು ಗೊತ್ತಿಲ್ಲದಲ್ಲೇ ತಿಂದ್ಬಿಡ್ತಾರೆ. ಆಮೇಲೆ ಖಾರ ಅಂತ ಇದು ಮಾಡ್ತಾರೆ ಅಂತ ನಾನು ಇಲ್ಲಿ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಖಾರದ ಪುಡಿನ ಹಾಕಿ ಅದೇ ಚೆನ್ನಾಗಿರೋದು ಇದಕ್ಕೆ. ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಅಷ್ಟೇ. ಮತ್ತು ಇನ್ನೇನು ಸ್ಪೈಸಸ್ ನಾನೇನು ಎಕ್ಸ್ಟ್ರಾ ಏನೂ ಹಾಕ್ತಾಯಿಲ್ಲ, ಇಷ್ಟೇ ಹಾಕ್ತಾಯಿರೋದು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿಲ್ಲ ನೋಡಿ. ಹಾಕಿದರೆ ಹಾಕ್ಬೋದು ನೀವು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನನಗೆ ಹಾಕಿಲ್ಲ. ಆಮೇಲೆ ನೋಡಿ, ಇದನ್ನೆಲ್ಲ ನೀಟಾಗಿ ಹಾಕ್ಬಿಟ್ಟು ನಮಗೆ ಎಷ್ಟು ಬೇಕೋ ನೀರು ಅಷ್ಟು, ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಇಲ್ಲ ಸ್ವಲ್ಪ ತೆಳು ಬೇಕು ಅಂದರೆ, ಕೆಲವೊಬ್ಬರು ತೆಳು ಇಷ್ಟಪಡ್ತಾರಲ್ಲ, ಹಂಗಾಗಿ ಸ್ವಲ್ಪ ಇನ್ನೊಂದು ಸ್ವಲ್ಪ ತಿಳಿಬೇಕು ಅಂದರೆ ನೀವು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ನೋಡಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವು ಲಾಸ್ಟಿಗೆ ಕೊತ್ತಂಬರಿ ಮತ್ತು ಕಾಯಿ ಏನಿರುತ್ತಲ್ಲ ಅದನ್ನು ಹಾಕಬೇಕು. ಇವಾಗ ನಾನಿಲ್ಲಿ ಬೆಲ್ಲನ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಬೆಲ್ಲ ಎಲ್ಲ ಕರಗಬೇಕಲ್ಲ, ಸೊ ಹಂಗಾಗಿ ಸ್ವಲ್ಪ ಒಂದು ನಿಮಿಷ ಸಾಕು. ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಲಾಸ್ಟಿಗೆ ನಾನು ಕೊತ್ತಂಬರಿ ಮತ್ತು ಕಾಯಿನ ಇವಾಗಲೇ ಹಾಕ್ತಾಯಿದ್ದೀನಿ ನಾನು. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಕೂಗಿಸಿ ಎಲ್ಲ ಆದಮೇಲೆ ಲಾಸ್ಟಿಗೆ ಕುಕ್ಕರ್ ವಿಷಲ್ ಹೋಗುತ್ತಲ್ಲ ಆಮೇಲೆ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ತಾರೆ. ಬಟ್ ನಾನು ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ನಾನು ಒಂದು ಸಲ ಕೂಗಿಸ್ತಾ ಇದ್ದೀನಿ. ಸೊ ಇವಾಗ ಕೊತ್ತಂಬರಿ ಮತ್ತು ಕಾಯಿನ ಹಾಕ್ಬಿಟ್ಟು ಕಾಯಿ ತುರಿನ ಹಾಕಿ, ಇದಕ್ಕೆ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಿದರೆ, ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ನಾವೀಗ 2 ಸತಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ 3 ವಿಷಲ್ ಕೂಗಿಸ್ತೀನಿ ನಾನು ಇದನ್ನು. 3-4 ವಿಷಲ್ ಕೂಗಿಸಿ, ಪರವಾಗಿಲ್ಲ, ಏನಾಗಲ್ಲ. ಇದೇನು ಜಾಸ್ತಿ ಏನು ಬೆಂದೇನು ಇದಾಗಲ್ಲ, ಚೆನ್ನಾಗಿರುತ್ತೆ. 3-4 ವಿಷಲ್ ಕೂಗಿದ್ರೆ ಚೆನ್ನಾಗಿ ಮೆತ್ತಗೆ ಬೆಂದು ಇನ್ನೂ ಚೆನ್ನಾಗಿರುತ್ತೆ ಅದು. ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ, ಸೂಪರಾಗಿ ಸಕ್ಕತ್ತಾಗಿ ಬಂದಿದೆ ಮಾತ್ರ. ಒಂದು ಸ್ವಲ್ಪನೂ ಕಹಿ ಇರಲ್ಲ, ಚೆನ್ನಾಗಿ ಬಂದಿದೆ ನೋಡಿ. ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ. ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ. ಯಾರೆಲ್ಲ ವೀಡಿಯೋ ನೋಡ್ತೀರಾ ಪ್ಲೀಸ್ ಲೈಕ್ ಕೊಡಿ, ಓಕೆನಾ.
ವೀಡಿಯೋಸ್ ನೋಡ್ತೀರಾ ಬಟ್ ಲೈಕ್ ಕೊಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಪ್ಲೀಸ್ ಹಂಗೆ ಮಾಡಬೇಡಿ. ವೀಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ನಮಗೆ ನಿಮ್ಮ ಸಪೋರ್ಟು ತುಂಬ ಮುಖ್ಯ ನಮಗೆ, ಓಕೆನಾ? ಇಲ್ಲಿ ನೋಡಿ ಇವಾಗ ಎಲ್ಲ ಆಗಿದೆ. ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಗೊತ್ತಾ? ಇದು ಚಪಾತಿಗಾಗಲಿ ದೋಸೆಗಾಗಲಿ ಈವನ್ ರೈಸಿಗೂ ಕೂಡ ಕಲ್ಸ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ರೈಸ್ ಕಲ್ಸ್ಕೊಂಡು ಕೂಡ ತಿಂದರೂ ಅದು ಕಹಿ ಅಂತ ಬರಲ್ಲ ನೋಡಿ, ಅಷ್ಟು ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಸಖತ್ತಾಗಿ ಸೂಪರ್ ರೆಡಿಯಾಗಿದೆ ಅಂತ. ಈ ಥರ ಒಂದು ಸಲ ನಿಮ್ಮನೆ ಟ್ರೈ ಮಾಡಿ ನೋಡಿ. ಮಕ್ಕಳು ಕೂಡ ತಿಂತಾರೆ ನಮ್ಮ ಮನೇಲಿ. ನಾನು ಈ ರೀತಿ ಮಾಡಿರೋದಕ್ಕೆ ಅದಕ್ಕೆ ಹಾಗಲಕಾಯಿ ಅಂತ ಅನ್ಸೋದೇ ಇಲ್ಲ, ಅದು ಅಷ್ಟು ಚೆನ್ನಾಗಿರುತ್ತೆ. ಅದು ಮಕ್ಕಳು ಅಷ್ಟು ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಂದ ದೊಡ್ಡೋರವರೆಗೂ ಯಾರಿಗೆ ಕೊಟ್ಟರು ಹಾಗಲಕಾಯಿ ಈ ಥರ ಪಲ್ಯ ಮಾಡಿಕೊಟ್ರೆ ಯಾರು ಬೇಕಾದರೂ ತಿಂತಾರೆ. ನೋಡಿ ಸಖತ್ತಾಗಿರುತ್ತೆ ಇದು. ಚಪಾತಿಗಾಗಲಿ ದೋಸೆಗೆ ಯಾವುದಕ್ಕಾದ್ರೂ ಕಾಂಬಿನೇಷನ್, ಅನ್ನಕ್ಕಾಗಲೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಫ್ರೆಂಡ್ಸ್.